ಗೈಸ್ ವಿಷಯ ಏನಂತಂದ್ರೆ ಇವ್ರ ಅಮ್ಮಂಗೆ ನಾವು ಕೊಯ್ಮತ್ತರ್ಗೆ ಹೋಯ್ತಾರದು ಹೇಳಿಲ್ಲ. ರೋಡ್ ಅಂತೂ ಹೆವಿ ಐ ಕ್ಲಾಸ್ ಆಗೈತೆ ಅನ್ಕಡೆ ಫುಲ್ಲು ಹಿಮ. ನಿಮ್ಮ ಹೆಸರು ಅಣ್ಣ? ಬ್ಲಾಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾರಿ, ನೀವು ಬ್ಯಾಗೇ ಮಾಡ್ಬಿಡ್ತಿದ್ದೆ ಕಡೆ ಈಗ ಅಲ್ಲೇ. ಬೈಕರ್ಸ್ ಅಂದ್ರೆ ಹಿಂಗಿರ್ಬೇಕು ನೋಡಿ, ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಆದ್ರೂ ಎಷ್ಟು ದೊಡ್ಡ ದೋಸೆ ನೋಡ್ತಿದ್ದೆ, ಇವತ್ತೇ ತಿಂತಾ ಇದ್ದೀನಿ ನಾನು. ಬಿದೋಗೋದು ಕೊಡೋ ಗಾಯ್ಸ್. ಕೊನೆಗೂ ಎಲ್ಲಿ ಬಂದ ಗೊತ್ತಾ ನೋಡಿ, ಅಲ್ಲಿ ಪಜ್ಜು ಯಾರಕ್ಕೆ ಫೋನ್ ಮಾಡ್ತಿದ್ದೆ? ಏನಾಗೈತೆ ಹೇಳು ಗಾಯ್ಸ್. ಈಶಾಯಿಂದ ಅರ್ಧ ಕಿಲೋಮೀಟ್ರ್ ಹೋದ್ರೆ ಇನ್ನೊಂದು ದೇವಸ್ಥಾನ ಆಯ್ತಂತೆ, ಅಲ್ಲಿಗೆ ಹೋಗ್ತಾ ಇದೀವಿ. ನಾನು ನೋಡಿಸ್ತೀನಿ ಬಿಡಿ ಹೋಗ್ಬೇಕಾರೆ. ನೀನು ಕೊಟ್ಬಿಡ್ತೀನಿ, ರೇಟ್ ಕಳಿಸ್ಬಿಡ್ತಾ ಒಂದು ದಿವಸ ಮನೆಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನಾನು ನನ್ನ ಪಜ್ಜು. ದೇವಸ್ಥಾನದ ಹೆಸರೇ ಮಾಡ್ತಾಬಿಟ್ಟೈತೆ ಗುರು. ಆ ದೇವಸ್ಥಾನ ಯಾವುದು ಅಂತ ಕೇಳ್ಬಿಟ್ಟು ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಹೇಳಿದ ಬರ್ತೋಗ್ಬಿಟ್ಟೈತೆ. ಇನ್ನು ಮಲಗಿರ್ಬೇಕು, ಫೋನೇ ತೆಗಿತ. ಹಲೋ, ಇದು ಯಾವ ಪ್ಲೇಸ್ಗೆ ಹೋಗ್ತಾ ಇರೋದು ನಾವು? ಕೊಯಮತ್ತೂರು ಆದಿಯೋಗಿ. ಸರಿ ಸರಿ ಆಯ್ತು. ಎಲ್ಲಿ ರೆಡಿ ಆದ? ಇನ್ನೂ ಆಗಿಲ್ವಾ? ಹಲೋ, ಇನ್ನು 1/4 ಗಂಟೆ. ಹಂಗಾರೆ 6:30 6:20 ಹೊರಡ್ತೀನಿ ನಾನು. ಸರಿ ಆಯ್ತು. ಬೇಗ ಎದ್ದವಳ, ಇನ್ನು ಮಲ್ಲಿಗೆ ಇದೆ ಅನಿಸ್ತದೆ. ನಾನು ಎದ್ದು ರೆಡಿ ಆಗ್ಬಿಟ್ಟೆ ಆಗ್ಲೇ. ಸರಿ ಆಯ್ತು, ಬಾ ಮಾಡಿ ಬರ್ತೀನಿ. ಕೊಯಮತ್ತೂರು ಹೋಗ್ತಾ ಇದೀವಿ ಬೈಕಲ್ಲಿ ಎಲ್ಲ. ಗಾಡ್ ಬ್ಲೆಸ್ ಯು ಅಂತ ಹೇಳಿ ಹೋಗ್ತಾ ಇರೋದು. ಅಷ್ಟು ದೂರ ಅಲ್ವಾ, ಅದಕ್ಕೋಸ್ಕರ ಗಾಡೀಲಿ ಹೋಗ್ತಾ ಇರೋದು. ಈಗ ಟೈಮು 5:45, 6:30 ಹೊರಡಬೇಕು. ಮಧ್ಯ ನಿಲ್ಲಿಸಿ ವೀಡಿಯೋ ಮಾಡೋದಕ್ಕಾಗಲ್ಲ, ಬಿಕಾಸ್ ಗಾಡಿನಲ್ಲಿ ಹೋಗ್ತಾ ಇರೋದು. ಟ್ರಾವೆಲ್ ಇರುತ್ತೆ, ಮಲ್ಕೊಂಡ್ಬಿಡ್ತೀನಿ ನಾನು ಹೋಗ್ಬಿಟ್ಟು. ಒಂದು ಗಾಡಿ ಓಡಿಸ್ತಾ ಹೋಯ್ತಾನೆ. ನೆನೆ ಮಲ್ಗೇ ಇಲ್ಲ. ನೆನ್ನೆನೇ ಆ್ಯಕ್ಚುಲಿ ಗಾಡಿಯಲ್ಲಿ ಪೆಟ್ರೋಲ್ ನೆನ್ನೆನೇ ಹಾಕ್ಸ್ಬಿಟ್ಟೆ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಹೋಗಿ ಬರೋದು ಒಂದೇ ಬಾಕಿ. ಆ್ಯಕ್ಚುಲಿ ನಂಗೆ ಆಸೆ ಇತ್ತು ಅಲ್ಲಿ ಹೋಗ್ಬೇಕು ಅಂತ. ನಾನು ಹೇಳಿದ್ದೆ ಅವ್ನಿಗೆ ಒಂದು 15 ದಿನದಿಂದ ಹೋಗೋಣ ಅಂತ. ಸೊ ಇವತ್ತು ಹೋಗಿ ಬರಬೇಕು. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಆಸೆ ನನಗೆ. ಅದಕ್ಕೆ ನಿಮ್ಮ ಸಪೋರ್ಟು ಸಹಕಾರ ಎಲ್ಲ ಬೇಕು. ಹಾಗಾಗಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈಗ ಪ್ರಜ್ವಲ್ ಮನೆ ಹತ್ರ ಇದ್ದೀನಿ. ಪ್ರಜ್ವಲ್ಗೆ ಕಾಲ್ ಮಾಡಬೇಕು. ಇನ್ನೂ ಎದ್ದೇ ಇಲ್ಲ ಅನಿಸುತ್ತೆ. ಅದೇನು ಮಾಡ್ತಾಯಿದ್ದೇನೋ ಗೊತ್ತಿಲ್ಲ. ಕತ್ಲೆ ವೆದರ್. 6:20 ಆಗೈತೆ, ಆದರೂ ಕತ್ಲೆ. ಯಾವ ಸಾಂಗ್ ಅಂತ ಹಾಕೊಂಡಿದ್ದಾನೆ. ನೀವು ಕರೆ ಮಾಡುತ್ತಿರುವ ಬಿಸಿ ಮಾಡೋನೆ ಅಂದರೆ ಬರ್ತಾನೆ ಅಂತ ಅರ್ಥ. ಅಯ್ಯೋ, ಹಲೋ, ಇಲ್ಲೇ ಇದೆಯಾ? ಹಾಂ, ಇಲ್ಲೇ ಇದ್ದೀನಿ, ಬಾ. ಗಾಯ್ಸ್, ಕೊನೆಗೂ ಆಚೆ ಬಂದ್ಬಿಟ್ಟ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಏನಂದರೆ ವೀಡಿಯೋನ ಅಲ್ಲಿ ಇಲ್ಲಿ ನಿಲ್ಲಿಸಿ ಮಾಡೋದಕ್ಕಾಗಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಮಾಡಬೇಕಾಗುತ್ತೆ. ಮಧ್ಯೆ ಮಧ್ಯೆ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ವೆಯ್ಟ್ ಮಾಡಬೇಕು. ಹೆಲ್ಮೆಟ್ ತರಬೇಕು. ಹೆಲ್ಮೆಟ್ ಐತಿ ಅಲ್ಲಿ ನೋಡಿ, ಹೆಂಗೆ ಗೊತ್ತವನ. ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗೆ ಕೊಡು, ನಾನು ನಿಂದು ಕೊಡು, ನಿಂದು. ಹಾಂ, ಇದು ಓಕೆ. ಎರಡೂ ಒಂದೇ ಥರ ಐತೆ ಅಲ್ವಾ? ಎಲ್ಲಡ್ಕ?
ಕಲರ್ ಚೆನ್ನಾಗೈತೆ. ನಂಗೆ ಈ ಕಲರ್ ಇಷ್ಟ ಅನ್ಕೋ. ಈ ಕಲರ್ ಒಂದು ತಗೋಬೇಕು. ಗಾಡಿನ ದಯವಿಟ್ಟು ಸಣ್ಣ ಮಾಡ್ಕೊಂಡತ್ತು ಹೋಯ್ತಿರೋದೇ ದೂರ. ಹಾಂ ಇದು ಏನಾಗೈತೆ ಬ್ಯಾಗ್ ನಾನು ತರಲ್ಲ ಅನ್ಕೊಬಿಟ್ಯಾ? ಬ್ಯಾಗು ಏ ನಾನು ಮೇಕಪ್ ಸೆಟ್ಟಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಅನ್ಕೋ. ಹಾಂ ಹ್ಞೂ ಬಾಚಣಿಗೆ ಹಾಕ್ಬಿಡು. ಅಜ್ಜು ಟೀ ಕುಡಿಬೇಕು ಫಸ್ಟ್. ಇಲ್ಲ ನಿಲ್ಸು, ಟೀ ಕುಡ್ಕೊಂಡು ಆಮೇಲೆ ಹೊರಡೋಣ. ಓಯ್ ಅವಿ ಸ್ಟ್ರಕ್ ಆಯ್ತೈತೆ ಅನ್ಕೋ. ಫೋನ್ ನೋಡಿಲ್ಲ, ಲ್ಯಾಗ್ ನೋಡಿಲ್ಲ ಹೆಂಗೈತದೆ. ಎಸಿ ಕ್ವಾಟ್ಲೆ ಅಲ್ಲ ಗೈಸ್. ವಿಷಯ ಏನಂತಂದರೆ ಇವ್ರ ಅಮ್ಮಂಗೆ ನಾವು ಕೊಯ್ಮತ್ತರ್ಗೆ ಹೋಯ್ತಾರದು ಹೇಳಿಲ್ಲ. ಯಾಕಂದರೆ ಅವ್ರ ಅಮ್ಮ ಬೈತದೆ, ಇಲ್ಲಿ ಕಳ್ಸೋದೇ ಇಲ್ಲ ಅಂದ್ಬಿಟ್ಟು ಹಂಗೆ ಹೇಳ್ಬಿಟ್ಟವನೆ. ಬಜ್ಜು ಹೋಗಿದ್ದು ಬಂದಾದ್ರೂ ಹೇಳ್ತಾ ಇಲ್ವಾ? ಟೀ ಇನ್ನೂ ಬಂದಿಲ್ಲ, ಕಾಫಿಗೆ ಹೇಳಿದ್ದೀನಿ ಟೀ ಲೇಟ್ ಅಂದೆ. ನೋಡಿ ಅವ್ನು ಹೇಳಲ್ಲ, ಭಯ ಅವನಿಗೆ. ಈ ವಿಡಿಯೋನು ಅವ್ರ ಅಮ್ಮಂಗೆ ವಿಡಿಯೋ ಶೇರ್ ಮಾಡಿಬಿಡ್ತೀನಿ ಎಲ್ಲೆಲ್ಲ ಹೋಗಿದ್ದವಮ್ಮ ಅಂತ. ಆ ಕಾಫಿ ಕೊಡ, ಚಿಲ್ಲ ಕಾಫಿ ಕುಡಿದು ಹೋಗ್ಬೇಕೀಗ. ಬಿಡು ಐಫೋನಲ್ಲೂ ಐತೆ ಬಿಡು, ತಲೆ ಇಡ್ಸ್ಕೊಡ. ಹೋಗೋದ ಅಜ್ಜೋ ಸೊ ಫ್ರೆಂಡ್ಸ್, ಚಾಮರಾಜನಗರ ಜಿಲ್ಲೆಯಲ್ಲಿದ್ವಿ. ಇನ್ನೂ 120 ಕಿಲೋಮೀಟ್ರ್ ಐತೆ. ಚಳಿಗೂ ಅದಕ್ಕೂ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸ್ತು. ರೋಡ್ ಅಂತೂ ಹೆವಿ ಐ ಕ್ಲಾಸ್ ಆಗೈತೆ ಅನ್ಕಡೆ. ಫುಲ್ಲು ಹಿಮ ಹೆವಿ. ಆಫ್ ಮಾಡಬಾರ್ದು. ಯಾಕೆ ಆಫ್ ಮಾಡಬೇಕು? ಎಲ್ಲ ತಣ್ಣಗೋಗ್ಬಿಟ್ಟೈತಲ್ಲ. ಅವರೆಲ್ಲ ಹೋಯ್ತಾರೆ ಅಂತಲೇ ಗೊತ್ತಿಲ್ಲ. ಬಸ್ ಚಾಮರಾಜನಗರ ಜಿಲ್ಲೆಯಲ್ಲಿ ಟೀ ಕುಡ್ಕೊಂಡು ಇನ್ನು 120 ಕಿಲೋಮೀಟ್ರ್ ಜರ್ನಿ ಮಾಡಬೇಕು. ಅವರು ಅಲ್ಲೇ ಬರ್ಬೋದೇನೋ ನನ್ನ ಪ್ರಕಾರ. ಅವರೆಲ್ಲ ಬೈಕರ್ಸು, ಎಲ್ಲ ಹೋಗ್ತಾರೋ ಗೊತ್ತಿಲ್ಲ. ಬಟ್ ನಾವು ಬೈಕರ್ಸ್ ಅಲ್ಲ, ಆದರೂ ಹೋಯ್ತಾ ಇದ್ದೀವಿ. ಹೆವಿ ಸೈಕ್. ಕೊಯ್ಮತ್ತಿರೋಣ. ನೀವು ಸುಮ್ಮನೆ ಹಂಗೆ ಸುತ್ತಾಡಕ್ಕೆ. ನೀವು ಅಲ್ಲಿಗೆ ನಾ ಕೊಯ್ಮತ್ತರ ಅಷ್ಟೇ. ಬೈಕರ್ ನಿಮ್ಮ ಹೆಸರು ಅಣ್ಣ? ಬ್ಲಾಗ್ ಮಾಡ್ತಾ ಇದ್ದೀನಿ. ಇಯರ್ಫೋನ್ ಕಿವಿಗೆ ನನ್ಗೆ ಇಲ್ಲಿ ಹೋಗೋದೇ ಇಲ್ಲ ಅನ್ಕೋ, ತಗ್ಲಾಕೊಂಡ್ಬಿಡ್ತಿದೆ. ಬ್ರದರ್ಸ್ ಎಲ್ಲ ಹೋಯ್ತಾ ಇದ್ದೀರಾ? ಎಲ್ಲಿ ಸಿಕ್ಕಿದ ಕಡೆ ಹೋಗ್ತಾ ಇರೋದೆ. ನಿಮಗೆ ಗೊತ್ತಿಲ್ಲ. ಬೈಕರ್ಸ್ ಅಂದರೆ ಹಿಂಗಿರ್ಬೇಕು ನೋಡಿ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ, ಆದರೂ ಬೈಕ್ ತೊಗೊಂಡು ಹೋಗ್ತಾರೆ. ಓಹ್ ಥ್ಯಾಂಕ್ ಯು, ಸಾರಿ. ನೀವು ಬ್ಯಾಗೇ ಮಾಡಿಬಿಡ್ತಿದ್ದೆ ಕಡೆ. ಈಗ ಅಲ್ಲೇ ಓಕೆ, ಥ್ಯಾಂಕ್ ಯು. ಮರಬೇಕಾಯಲ್ಲಿ ಜಾಸ್ತಿ ಹೊಡಿದ್ದು ನನಗೆ. ಇಯರ್ಫೋನ್ ಹಾಕಕ್ಕೆ ನೋಡಿ ಹೆಂಗೆ ಒದ್ದಾಡ್ತಾನೆ. ಅದು ಹೋಯ್ತಾ ಇಲ್ಲ, ಇವ್ನು ಬಿಡ್ತಾ ಇಲ್ಲ.
ಬ್ಯಾಗ್ ಮರ್ತು ಬಿಡ್ತಿದ್ನಲ್ಲ ಪಜ್ಜು. ಮರ್ತು ವಾಪಸ್ ಬರ್ತದಲ್ಲ, ಇಲ್ಲೇ ಇರ್ತಿತ್ತಲ್ಲ, ಬರ್ಬೇಕಾದ್ರೆ ವೈತೆ ಇಸ್ಕೋಬೇಕಿತ್ತು ಅಷ್ಟೇ. ನೋಡಿ ಬೈಕರ್ಸ್ ಅವ್ರಿಗೆಲ್ಲ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ, ಆದರೂ ಹೋಯ್ತವ್ರೆ. ಗೈಸ್ ಟೈಮು 8:45, ತಿಂಡಿ ತಿನ್ನಕ್ಕೆ ಬಂದು ತಿಂಡಿ ತಿನ್ಕೊಂಡೀಗ ಹೋಗ್ಬೇಕು. ಅಲ್ಲಿ ಬೈಕರ್ಸ್ ನಮ್ಮ ಜೊತೆನೇ ಇದ್ದಾರೆ. ಹೆಲ್ಮೆಟ್ ಸೇಫ್ಟಿ. ಬಾ. ಅಲ್ಲೋಗಿ ನಿಂತ್ಕೊಂಡ್ರೆ ನಾನು ರೀಲ್ಸ್ ಮಾಡಬೇಕು, ವೀಡಿಯೋ ಮಾಡಿಕೊಡ್ಬೇಕಲ್ಲ ನೀನು. ನೀನು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟಿಂದ ಅದಕ್ಕೆ ಬಾಚಿಗೆ ತಂದು ಬ್ಯಾಗೇ ಮಾಡ್ತಾಯಿತ್ತಿತ್ತಲ್ಲ ಗುರು. ಬೇಡ, ಯಾರು ಬರೋದಲ್ಲ. ತಟ್ಟೆ ಇಲ್ಲ, ಫುಲ್ಲು ಈ ಥರ ಬಾಳೆ ಎಲೆಲೆ ಊಟ. ನೀರು ಹಾಕ್ಬಿಟ್ಟು ಅವರೇ ತೊಳ್ಕೊಟ್ಟವ್ರೆ, ಇವನು ಮತ್ತೆ ತೊಳಿತವನೆ. ಅವರೇ ತೊಳ್ಕೊಟ್ಟವ್ರು ತಾನೇ, ನಾನು ತೊಳೆದ್ಬಿಡು, ಈಗ ನನಗೆ ಕೊಟ್ಬಿಡು. ಎಡ್ಕಾಯ್ತು. ಇದು ತಮಿಳ್ನಾಡು, ಇಲ್ಲಿ ಬಂದ್ಬಿಟ್ಟಿದ್ದೀವಿ. ನನ್ನ ಬಾವಲ್ ಭಾಷೆ ಅನ್ನೂ ಗೊತ್ತಿಲ್ಲ, ನಮ್ಮ ಭಾಷೆ ಅವಾಗ ಅರ್ಥ ಆಗ್ತಿದೆ. ಏನಾಯ್ತು ಮುಂದೆ ಆಗಿದ್ದು ನೋಡ್ಕೊಳ್ಳೋದ. ನಾನು ಫೋನೇ ನೋಡಿಲ್ಲ ಬೆಳಗ್ಗೆಯಿಂದ, ಬೇಜಾರಾಗ್ಬಿಟ್ಟಿದೆ. ನೋಡಿದ್ದು ಎಷ್ಟು ದೊಡ್ಡದೈತೆ ನೋಡಿ. ಇಷ್ಟು ಒಬ್ಬನೇ ತಿಂತೀಯಾ? ನಂದು ಅರ್ಧ ನೀನೇ ತಿನ್ಬೇಕು ಪಜ್ಜು, ನಂಗೆ ತಿನ್ನೋಕ್ಕಾಗಲ್ಲ ಇಷ್ಟೊಂದು. ಇದಕ್ಕೇನು ಚಟ್ನಿ ಏನಿಲ್ವಾ? ಇಷ್ಟು ದೊಡ್ಡ ದೋಸೆ, ತಮಿಳ್ನಾಡು ಸ್ಪೆಷಲ್. ಮೈ ಗಾಡ್. ಆಚೆ ಹೊಡೆಯುತ್ತೆ ಕಣ, ಆಚೆ ಹೊಡೆಯುತ್ತೆ. ಇಷ್ಟು ದೊಡ್ಡ ದೋಸೆ, ಎಷ್ಟು ದೊಡ್ಡ ದೋಸೆ ನೋಡ್ತಿದ್ದೆ, ಇವತ್ತೇ ತಿಂತಾ ಇದ್ದೀನಿ ನಾನು. ಎತ್ಕೊಂಬಿಡು, ಒಟ್ಟಿಗೆ. ಇಲ್ಲ ಹಾಕ್ಬಿಡ್ದ ಬಾ ಗೈಸ್. ದೊಡ್ಡ ದೋಸೆ ಇನ್ನೊಂದು ಸ್ವಲ್ಪ ಮುಕ್ಕೈತೆ, ಜಾಸ್ತಿ ತಿನ್ನೋಕ್ಕಾಗಲೇ ಇಲ್ಲ. ದೋಸೆ ಚೆನ್ನಾಗಿತ್ತು. ಇಷ್ಟೇ ಅಲ್ವಾ ಬರ್ತಿದ್ದು, ಒಣ ಓಪನ್ ಮಾಡಿದಾಗ ಇಷ್ಟೇ ಬರ್ತಿದ್ದು. ಎಲ್ಲ ಎತ್ಕೊಂಡಿದ್ಯಾ? ಹೆಲ್ಮೆಟ್ ಎತ್ಕೋಬೇಕು. ಫೋನು ಅಜ್ಜಿ ಅಲ್ಲ ಹೆಲ್ಮೆಟ್ ಬಾಲೆ ಕೊಡೋದಾ? ಇಟ್ಕೊ, ನಾನು ಕೊಡ್ತೀನಿ. ಇಟ್ಕೊ.
ಹಿಡ್ಕೊ ನಾನು ಕೊಡ್ತೀನಿ. 2 ದೋಸೆ ಎಷ್ಟಾಯಿತು? ದೋಸೆ ನಾನು ಕೊಡ್ತೀನಿ. ನಾನು ಪರ್ಸಿ ಗಾಬರಿ ಆಗೋಯ್ತು, ಮುಂದೆ ಇಟ್ಬಿಟ್ಟಿದ್ದೀನಿ. ಗೈಸ್ ಇದು ಹೆಸರು ಓದಕ್ಕೆ ಬರಲ್ಲ, ಓದ್ಕೊಬಿಡಿ ನಿಮಗೆ ಬಂದರೆ. ದೊಡ್ಡ ದೋಸೆ ತಿನ್ಬಿಟ್ಟು ಹೊಟ್ಟೆ ಎಲ್ಲ ಭಾರ ಆಗೋಯ್ತು. ನಮ್ಮ ಜೊತೆ ಬಂದಿಬ್ಬರು ಬೈಕರ್ಸು ಇಲ್ಲೇ ಅವರೇ, ಅವ್ರು ತಿಂಡಿ ತಿನ್ನೋಗಂಟ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಿದೋಗೋದು ಕೊಡೋ ಹಾಯ್ಕೊಬಿಡೋದು. ಹೆಲ್ಮೆಟ್ ಇದಾಗಿದೆ, ಏನಾಗಿದ್ರೆ ಬಿದ್ದಿನ ಡ್ಯಾಮೇಜ್ ಇದೆ. ಅಯ್ಯೋ, ಬೈಕರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬ್ಯಾಗಲ್ಲೈತೆ, ಮೊದಲನೇ ಜಿಪ್ಪು ಇದೆ, 2ನೇ ಜಿಪ್ಪಲ್ಲಿ ಐತೆ. 2ನೇ ಜಿಪ್ಪು ಅಂದರೆ ಒಂದು ಸಣ್ಣ ಜಿಪ್ ಐತೆ ನೋಡು, ಅದರಿಂದ ಹಿಂದೆ ಒಂದು ಜಿಪ್ಪಲ್ಲಿ ಐತೆ. ಈ ರೋಡಲ್ಲಿ ಬರೀ ದೊಡ್ಡ ಈ ಥರ ಟ್ಯಾಂಕರ್ಗಳೇ ಅಂದ್ಕೊಳ್ಳಿ, ಫುಲ್ಲು ಎಲ್ಲ ಅಲ್ಲೋಡಿ ಹೆಂಗೆ ನಿಂತವೆ. ಎಲ್ಲ ಲೋಡ್ ಆಗಿರೋ ಗಾಡಿಗಳು ಓಡಾಡೋಕ್ಕೆ ಬಿಡೋಕ್ಕಿಲ್ಲ, ಹಂಗೆ ನುಗ್ತಾರೆ ಸುಮ್ಮನೆ. ಎಷ್ಟು ಕೊಡುತ್ತೆ ಪೂಜೆ ಇದು ಮೈಲೇಜು? 12-13 ಅಷ್ಟೇ ಅಲ್ವಾ? ಹಾಂ ಕೊಡಲ್ಲ ಕಣೋ ಇದು. ಒಳ್ಳೆ ಕ್ವಾಟ್ಲೆ. ಇವರು ಅಂಶಲ್ ಒಂದು ಬ್ರೇಕ್ ಹಿಡಿಯಲ್ಲ, ಏನಿಲ್ಲ, ಆರ್ಸ್ಕೋಗೋದು. ಆಫ್ ರೋಡ್ ಗಾಡಿ ಕಣವೆಲ್ಲ, ಆಫ್ ರೋಡಿಂಗ್ ಗಾಡಿಗಳು. ಕಲ್ಲು ಮಣ್ಣು ಗುಡ್ಡ ಬೆಟ್ಟ ಇದು ಸರಿ ಇಲ್ಲ. ಅಯ್ಯೋ, MS ಚೆನ್ನಾಗಿ ಮಾಡ್ಸೋರು ಅವರಲ್ವಾ? ನಾವು ಫಸ್ಟ್ ನೋಡ್ಕೊಂಡು ದೂರದಿಂದ 160 ಅನ್ಕೊಂಡೆ. 160 ಎಷ್ಟು ಮಟ್ಟಿಗೆ ಬೆಳಿತೈತೆ ಅನ್ಕೊಂಡೆ. 200 ಇದು ಬಂದ್ರ. ಬೈಕರ್ಸು ಬಂದರು ಗುರು. ಬೈಕರ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೋ, ಅವರು ಅಲ್ಲೇ ಬಂದ್ಬಿಟ್ರು. ನೋಡಿ ಅಲ್ಲಿ, ಗುದ್ಬೇಡ ನೀನು ನನ್ನ ಫ್ರೆಂಡು, ನಿಮ್ಮೇಲೆ ಬರೀ ದೊಡ್ಡ ಗಾಡಿನೇ ಐತೆ. ಬಜ್ಜಿ ಇನ್ನು 100 ಕಿಲೋಮೀಟ್ರಾ? 100 ಕಿಲೋಮೀಟ್ರು, 100 ಕಿಲೋಮೀಟರ್. 89 ಅಷ್ಟೇಯಾ? ಅಷ್ಟೊಂದು ಮುಂದೆ ಹೋಗ್ಬಿಟ್ಟಿದ್ವಾ? 20 ಹೌದು, ಬಂದಿದ್ದೀವಿ ನೋಡಿ. ಹಿಂಗೆ ಫುಲ್ಲು ಜಾಮ್ ಆಗಿಬಿಡ್ತದೆ ಇಲ್ಲಿ ರೋಡು. ಬೈಕರ್ಸ್ ಬಂದರು, ಈಗ ಅವ್ರ ಜೊತೆ ಹೊರಡಬೇಕು. ಅವ್ರು ಸ್ಮೋಕ್ ಮಾಡ್ತಾರೆ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡಬೇಕು. ಒಬ್ಬರೇ ಬಂದಿರೋದೇ ಮಾಡೋಕ್ಕಲ್ವಾ? ನಿನ್ನೇನು ತೋರಿಸಿದ್ರೆ ಬೇಜಾರಿಲ್ಲ ತಾನೆ? ಸ್ಮೋಕ್ ಮಾಡ್ತಾ ಇದ್ದೀರಾ? ಹಾಂ, ಅದು ಒಳ್ಳೇದೇ ಬಿಡಿ. ಇವನು ಅವನೇ ಮನೆಗೆ ಸುಳ್ಳು ಹೇಳ್ಬಿಟ್ಟು ಬಂದವನೇ. ಕೊಯಮತ್ತೂರು ಹೋಯ್ತೀನಿ ಅಂತ ಇವಾಗ ಹೇಳಿದ್ದು, ಊಟ ಮಾಡ್ಬೇಕಾದ್ರೆ, ತಿಂಡಿ ಮಾಡಬೇಕಾದ್ರೆ ಬೈತಾವ್ರೆ ಯಾರ ಅಮ್ಮ. ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅಂದ್ಕೊಂಡು ಮನೆಗೆ ಹೋದ್ರೆ ಆಯ್ತು ಇವನಿಗೆ ಹಬ್ಬ. ಬಜ್ಜು ಫ್ರೆಂಡ್ಸ್, ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ಎಲ್ಲರೂ. ಈ ನಡಿಯ ಬಂದಿರೋದೇ ಲಾಗ್ ಮಾಡೋಕ್ಕೆ ಅಲ್ಲ, ಖುಷಿ ಪಡೋಕ್ಕೆ. ಚೀ ಅಂದರೆ ವೇಸ್ಟ್ ತಾನೆ.
ಗಾಯ್ಸ್ ಕೊನೆಗೂ ಎಲ್ಲಿ ಬಂದು ಹೋಗುತ್ತಾ ನೋಡಿ ಅಲ್ಲಿ ಸತತ ಎಷ್ಟೇ ಅವರ್ ಆಯ್ತು ಜರ್ನಿ ಅಜ್ಜು ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಟೀ ಕಾಫಿ ಊಟಕ್ಕೆ ನಿಲ್ಲಿಸಿ ಅಲ್ಲೊಂದು 1 ಅವರ್ ಮೈಸೂರು ಹಾಂ ಒಂದು 8 ಗಂಟೆ ಅಂತ ಲೆಕ್ಕ 8 ಗಂಟೆ ಟೈಮ್ ಐತಾನೆ ನಾವು ಓಡಾಡಿ ಲೆಕ್ಕಲ್ಲ ಒಂದು 3 ಅವರ್ ಆಗೈತೆ 4 ಅವರ್ ಆಗೈತೆ 4-5 ಗಂಟೆ ಆಗೈತೆ 5 ಗಂಟೆ ಟೈಮು 4 4-4.5 ಗಂಟೆ ಟೈಮ್ ಬಂದಿದ್ದಕ್ಕೆ ಇಲ್ಲಿ ಬಂದು ಸೇರಿದ್ದೀವಿ. ಹಾಂ ಇಲ್ಲಿಂದನೇ ಏನು ಜನ ಇವತ್ತು ಸಂಡೇ ಅಂದ್ಬಿಟ್ಟು ತುಂಬ ಜನ ಸೇರ್ಕೊಬಿಟ್ಟಾರೆ ಗಾಯ್ಸ್. ಫುಲ್ಲು ಪೀಸ್ಫುಲ್ ಜಾಗ ಸುತ್ತಮುತ್ತ ಎಲ್ಲ, ಬಟ್ ಜನ ತುಂಬ ಅದೊಂಥರ ನೋಡೋಕ್ಕೆ ಖುಷಿ. ಹಾಂ ಅಜ್ಜು ಅದು ಬಿಚ್ಚಲ್ವಾ? ಬಿಚ್ಬಿಡು, ನಾನು ಬಿಚ್ಬಿಟ್ಟೆ. ಊಟ ಮಾಡೋದಾ? ನನ್ನ ಮಗ ಮಾತು ಬರ್ಸಂಗೆ ಊಟ ಮಾಡಿದ್ರ ಅದೇ ಎಲ್ಲಿ ಬೈದು ಬಿಡ್ತಾರೆ ಅಮ್ಮ ಅಂದ್ಬಿಟ್ಟು. ಅಲ್ಲೇ ಗೈಸ್ ನಮ್ಮ ಹುಡುಗ ಬೈದು ಬಿಡ್ತಾರೆ ಅಂದ್ಬಿಟ್ಟು ಊಟ ಮಾಡಿದ್ರ ಅಂತ ಮಾತು ಬರೆಸ್ತವನೆ. ಇಷ್ಟು ದೂರ ಬಂದಿರೋದು ಅವನು ಮಧ್ಯ ದಾಳಿ ಬಂದಮೇಲೆ ಹೇಳಿರೋದು ಇಲ್ಲಿ ಬಂದಿದ್ದೀನಿ ಅಂತ. ಅಲ್ಲಿ ಗಂಟೆ ಹೇಳೇ ಇಲ್ಲ ಆಸಾಮಿ. ಹಾಂ ನೀರಿಲ್ಲ ತಗೊಳ್ಳೋದ ಬಾ ಹೋಗ್ಬಿಟ್ಟು. ಪಜ್ಜು ನೋಡ್ಲಾ ನೋಡ್ಬಿಟ್ಟು ಸವಿಲ್ಲ ಅದನ್ನ ಪಜ್ಜು. ಯಾರಕ್ಕೆ ಫೋನ್ ಮಾಡ್ತಿದ್ದೆ? ಏನಾಗೈತೆ ಹೇಳು. ನಿಜ ನಾನು ನೋಡಿಸ್ತೀನಿ ಬಿಡಿ ಹೋಗ್ಬೇಕಾರೆ. ಕೊಟ್ಬಿಡ್ತೀನಿ ರೇಟ್ ಕಳ್ಸ್ಬಿಡ್ತಾ ಒಂದು ದಿವಸ ಮನೆಗೆ. ಒಂದೇ ದಿವಸ ಮನೆಗೆ ಆರಾಮ್ ಬೇಗ ಹೋಗ್ಬೋದು ಕಣ ನಾನು ಬಂದರೆ, ಗೊತ್ತಾ? ನೋಡಿ ಗೈಸ್ ಫೋಟೋ ತೆಕ್ಕೋತವನೆ, ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ನಾನು ಫೋಟೋ ತೆಕ್ಕೋತೀನಿ. ಇಲ್ಲ ವ್ಲಾಗ್ ಮಾಡ್ಬಿಡ್ತೀನಿ. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಗೈಸ್ ನಮ್ಮ ಜೊತೆ ಇಬ್ಬರು ಲಾಗರ್ಸ್ ಬಂದಿದ್ರು. ಲಾಗರ್ಸ್ ಅಂತೀನಿ, ಬೈಕರ್ಸ್. ಅವರು ಇಲ್ಲಿ ಬಂದಿರ್ತಾರೆ ಅಂದ್ಕೊಂಡಿದ್ದು. ಬೈಕಿಗೆ ಸಿಕ್ಕಲಿಲ್ಲ, ಅವ್ರು ಸಿಕ್ಬೋದು, ಸಿಗ್ತಾ ಇರಲಿಲ್ಲ. ನಾವು 4-5 ಅವರ್ ಜರ್ನಿ ಮಾಡಿ ಈ ಪ್ಲೇಸಿಗೆ ಬಂದಿದ್ದೀವಿ. ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಆದರೆ ಇವತ್ತು ಜನ ಜಾಸ್ತಿ ಬಿಕಾಸ್ ಇವತ್ತು ಭಾನುವಾರ. ನಮಗಂತೂ ಕೂತು ಗಾಡೀಲಿ ಆಗಲೇ ಇಲ್ಲ. ಎಷ್ಟು ಅವರ್ ಕೂತಿದ್ದೀವಿ ಪಜ್ಜಿ? 2 ಅವರ್ ಸತತ ಜರ್ನಿ ಆಗೈತಲ್ವಾ? ನೀರೈತೆ ನೋಡಿ. ಹಾಂ ಸತತ 2 ಅವರ್ ಕೂತಿ ಜರ್ನಿ ಆಗೈತೆ. ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದು, ಆಮೇಲೆ ಸತತ 2 ಅವರ್ ಜರ್ನಿ ಆಗಲ್ಲ ಗುರು. ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಏನಾರು ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರಬೇಕಲ್ಲ. ಗಾಯ್ಸ್ ಈಶಾಯಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ಇನ್ನೊಂದು ದೇವಸ್ಥಾನ ಐತಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರೋ ಹೇಳಿದ್ರು, ಅಲ್ಲಿ ಹೋಗಿ ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಒಂದು 70-80 ಅಡಿ ಐತಲ್ವಾ? 70-80 ಇರ್ಬೋದೇನೋ ಅಂತ ಹೇಳ್ತಾವನೆ ನಮ್ಮ ಪಜ್ಜು. ಆದರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಾರ ಯಾಕೆ ಇದ್ದಿಲ್ಲ ಎದ್ರಿಕೊಬಿಡ. ನಾನಿಲ್ವಾ ಬಾ ಆಯ್ತು, ನಾನು ಬರ್ತೀನಿ ಬಲಾ. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಸಪೋರ್ಟ್ ಮಾಡೋಕ್ಕಿಲ್ಲ ಗುರು. ನೋಡಿ ಗುರು ಭಾಳ ಆಯ್ತಲೇ. ಜನ ರಶ್ ಇವತ್ತು, ಇವಿ ರಶ್ ಇವತ್ತು. ಅರ್ಧ ಕಿಲೋಮೀಟ್ರ್ ಇಲ್ಲಿ ಬಂದರೆ ಇಲ್ಲೇ ಬರೋದೇ ಹೋದು ದೇವಸ್ಥಾನ. ಅದೇ ಮೊಬೈಲ್ ಒಳಗೆ ತೊಗೋಂಗಿಲ್ಲ, ಸೊ ಅದಕ್ಕೆ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕಂತೆ. ಚೆಕ್ಕಿನಿಗೆ ಬಂದು ಮೊಬೈಲ್ ಕೊಟ್ಬಿಟ್ಟು ಬರಬೇಕು. ನೀವು ಇಷ್ಟೊಂದು ಜನ ಅವರಲ್ಲ ನೋಡಿ ಗೈಸ್ ಬೈತವನೇ ನನಗೆ, ಯಾರಿಗೆ ಮೊಬೈಲ್ ತೆಗಿತಿದ್ಯಾ ಅಂತ. ನಾನು ನಿಮಗೆ ತೋರ್ಸೋಕ್ಕೆ ತೆಗೆದೆ, ಆದರೆ
ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಈಗ ಮೊಬೈಲ್ ಬೇರೆ ಇಟ್ಬಿಟ್ಟು ಹೋಗ್ಬೇಕು. ಇಲ್ಲಿ ಇಷ್ಟೊಂದು ಜನ ಅವರೇ. ಅರೆ ಹೋಯ್ತೀನಿ ಇದು ಬಸ್, ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಒಳಗಡೆ ಮಾತ್ರ ಸಖತ್ತಾಗೈತೆ ನಿಜವಾಗ್ಲೂ. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ಲು ನಿಶಬ್ದ, ಶಬ್ದನೇ ಮಾಡೋಂಗಿಲ್ಲ ಅಲ್ಲಿ. ಆರಾಮಾಗಿ ಹೋಗಿದ್ದು ಬಂದ್ವಿ. ಆದರೆ ಮೊಬೈಲು ಏನು ತೊಗೊಂಡೋಗಂಗಿರಲಿಲ್ಲ. ಅದಕ್ಕೆ ಹಂಗೆ ಹೋಗಿ ಹಂಗೆ ಬಂದ. ಈಗ ಮತ್ತೆ ಅಲ್ಲಿ ದೇವ್ರ ಹತ್ರ ಹೋಗ್ತಾಯಿದ್ವಿ, ಶಿವನ ಹತ್ರ. ಅಲ್ಲೂ ಒಂದೆರಡು ವೀಡಿಯೋ ಮಾಡಿಕೊಂಡು ಆಮೇಲೆ ಹೊರಡ್ತೀವಿ. ಇನ್ನೂ ತಿಂಡಿ ತಿಂದಲ್ಲ, ತಿಂಡಿ ತಿನ್ಬೇಕೀಗ. ನೀವು ನೋಡಿ ಹಾಂ, ಬೆಳಗ್ಗೆ ಸಾರಿ ಕರೆಕ್ಟ್ ಊಟ ತಿಂದಿಲ್ಲ ಗಾಯ್ಸ್. ಈಗ ಊಟ ತಿನ್ನೋದಕ್ಕೆ ಹೋಗಬೇಕು. ಮೊದಲು ಅಲ್ಲಿ ರೀಲ್ಸ್ ಮಾಡ್ಕೊಂಡು ಆಮೇಲೆ ಊಟ ತಿನ್ಕೊಂಡು ಹಂಗೆ ಹೊರಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕುದುರೆ ಮೇಲೆ ಸವಾರಿ ಮಾಡಿಸಿದ್ರೆ ಇಲ್ಲಿ ಹಸು ಮೇಲೆ ಸವಾರಿ ಮಾಡಿಸ್ತವ್ರೆ. ಈ ಹಸು ಮೇಲೆ ಸವಾರಿನ ಹಳ್ಳಿಯವರು ಡೈಲಿ ಮಾಡ್ತಾನೆ ಇರ್ತಾರೆ. ಈ ಸಿಟಿಯವ್ರಿಗೆ ಮಾಡೋಕ್ಕೆ ಕಲ್ಚರಲ್ಲ, ಅದಕ್ಕೆ ಅವರು ಊರಿಂದ ಊರಿಗೆ ಹೋಗ್ಬಿಟ್ಟು ಈ ಹಸು ಮೇಲೆ ಸವಾರಿ ಮಾಡಿಸ್ತಾರೆ. ಅದು ಒಂದೊಂದೇ ಹಸು, ಒಂದು 10 ಜನ ಕುತ್ಕೊಂಡು ಎಂಜಾಯ್ಮೆಂಟ್ ಮಾಡೋದು ಈ ಥರ. ನೋಡಿ ಹೆಂಗೆ ಹೊಡಿತಾರೆ ನೋಡಿ, ಚೆನ್ನಾಗಿ ಹೊಡೆದು ಕಳಿಸ್ತಾರೆ ಅದನ್ನ ಹೋಗಲಿಲ್ಲ ಅಂತ. ಇದು ಬ್ಯಾಕ್ ಸೈಡ್ ಇದು ವ್ಯೂ ಪಾಯಿಂಟ್. ಏನು ಹಾಕೋರಲ್ಲ ಇಲ್ಲಿ. ಗೈಸ್, ಕೊನೆಗೆ ಹೊರಡ್ತಾ ಇದ್ದೀವಿ. ಬಾಯ್ ಬಾಯ್. ಬಂದು 1 ಅವರ್ ಆಯಿತು ಬಂದು. 12 ಕಾಲಕ್ಕೆ ಬಂದಿದ್ದು. 12 ಕಾಲಕ್ಕೆ ಬಂದ್ವಿ. 2 ಅವರ್ ಇಲ್ಲೇ ಇದ್ದು ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಒಳಗಡೆ 500 ಮೀಟ್ರ್ ಒಳಗಡೆ ಒಂದು ದೇವಸ್ಥಾನ ಐತಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಬಟ್ ಅಲ್ಲಿ ಒಳಗೆ ಸಖತ್ತಾಗೈತೆ ಪ್ಲೇಸು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಊಟ ಮಾಡ್ಕೊ ಹೊರಡಬೇಕು. ಏನೋ ಒಂಥರ ಖುಷಿ. ಇಷ್ಟು ದೂರ ಬೈಕ್ನಲ್ಲಿ ಬಂದಿರೋದು ಫಸ್ಟ್ ಟೈಮ್ ಅಲ್ಲ ಅಪ್ಪಾಜಿ. ಇಷ್ಟು ದೂರ ಬಂದಿರೋದು ಲಾಂಗು ಇಷ್ಟು ದೂರ ಬಂದಿರೋದು ಇದೆ ಫಸ್ಟ್ ಟೈಮು ಬೈಕಲ್ಲಿ ನಾವೆಲ್ಲ ಅಂದರೆ ನಾನು ಪ್ರಜಿ ಇಬ್ಬರೇ. ರಾಯ್ಸ್ ಅಲ್ಲಿಂದ ಹೊರಟಿ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಈಗ ಊಟ ಮಾಡ್ಕೊಂಡು ಹೊರಡಬೇಕು. ನನ್ನ ಹತ್ರ ಚಾರ್ಜರ್ ಬೇರೆ ಇಲ್ಲ. ಚಾರ್ಜರು ಹಾಕ್ಬಿಟ್ಟು ಲಾಸ್ಟಲ್ಲಿ ವೀಡಿಯೋ ಮಾಡ್ತೀನಿ. ವೆಜ್ ಇದೆಯಾ? ಹಾಂ ಬೈ, ಚಾರ್ಜ್ ಹಾಕೋಬೋದಾ? ಚಾರ್ಜರ್ ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಬಾಯ್. ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ನಾವು ಊಟಿಗೆ ಬಂದಿದ್ದೀವಿ ಅಂತ. ಇಲ್ಲಿ ಬಂದು ಬೋರ್ಡ್ ನೋಡಿದ್ಮೇಲೆ ಗೊತ್ತಾಗಿದ್ದು ಊಟಿಲಿದ್ದೀವಿ ಅಂತ. ನಾನು ತಮಿಳ್ ನೋಡಿದೆ, ಇದು ವ್ಯೂ ಪಾಯಿಂಟ್ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇದು ಊಟಿದು ವ್ಯೂ ಪಾಯಿಂಟು. ಊಟಿಗೆ ಬಂದ್ಬಿಟ್ಟಿದ್ದೀವಿ ನಾನು ಪ್ರಜ್ವಲು. ಆದರೂ ಊಟಿ ನೋಡ್ದಂಗೂ ಆಯಿತು ಗುರು. ಊಟಿನೂ ನೋಡಿರಲಿಲ್ಲ, ನೋಡ್ಬಿಟ್ಟು ಮಾತ್ರ ಕಳೆದೋಗ್ಬಿಟ್ಟಿದ್ದೀನಿ ನಾನಂತೂ. ಬಚ್ಚು, ನಾನು ಕಳೆದೋಗ್ಬಿಟ್ಟಿದ್ದೇನು ಪ್ಲೇಸ್ ಹೋಗ್ಬಿಟ್ಟು. ಚಳಿ ಅಂತ ನಮ್ಮ ಬಚ್ಚುವೆ. ಪೆಟ್ರೋಲ್ ಬೇರೆ ಖಾಲಿ ಬರೋ ಇಲ್ಲಿ ಮೇನ್ ರೋಡಲ್ಲಿ. ಇನ್ನೇನು 3 ಕಿಲೋಮೀಟ್ರ್ ಪೆಟ್ರೋಲ್ ಬಂಕ್ ಐತಂತೆ, ಅಷ್ಟು ಹೋಗುತ್ತೆ ಅಂತ ಹೋಗೋದು. ಅಜ್ಜಿ ತಳ್ತಾನೆ ಗುರು.
ಎಷ್ಟು ಹಾಕ್ತೀಯಾ? 400 ಕೊಡ್ತೀನಿ 200. 200 ಹಾಂ, ನಂದು 200. 400 ಹಾಕ್ಸ್ಬಿಡು. 400. ನಾನು ಊಟಕ್ಕೆ ಬಂದಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಯ್ತೈತೆ. ಆ್ಯಕ್ಚುಲಿ ನನಗೂ ಸ್ವಲ್ಪ ಗೊತ್ತೇ ಇಲ್ಲ ನಾವು ಊಟಕ್ಕೆ ಬಂದಿದ್ದೀವಿ ಅಂತ. ನಾವು ಬಂದಿದ್ದವರೆಲ್ಲ ಬಂದಿದ್ದು ಅಂತ ಬಂದ್ಬಿಟ್ಟು ಆಮೇಲೆ ನೋಡಿದ್ರೆ ಊಟಿಗೆ ಬಂದ್ಬಿಟ್ಟಿದ್ದೀವಿ. ಗೈಸ್, ನಿನ್ನೆ ಎಂಡಿಂಗ್ ಸ್ಪೀಚು ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ಮೊಬೈಲಲ್ಲಿ ಚಾರ್ಜ್ ಎಲ್ಲ ಹೋಗ್ಬಿಟ್ಟಿತ್ತು. ಲೊಕೇಶನ್ ಇರೋದು ಒಂದು ಫೋನಲ್ಲೂ ಚಾರ್ಜ್ ಇಲ್ಲ, ನನ್ನ ಫೋನಲ್ಲೂ ಚಾರ್ಜ್ ಇಲ್ಲ, ಯಾವ ಫೋನಲ್ಲೂ ಚಾರ್ಜ್ ಇರಲಿಲ್ಲ. ಅದಕ್ಕೆ ಎಂಡಿಂಗ್ ಸ್ಪೀಚು ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ನೆನ್ನೆ ಬಂದಿದ್ದು 10:15 ನಿದ್ದೆ 10:15. ನಾನು ಅವ್ನು ಬಿಟ್ಬಿಟ್ಟು ಮನೆಗೆ ಬಂದಿದ್ದು 10:30. ಊಟ ಮಾಡಿ 11 ಗಂಟೆಗೆಲ್ಲ ಮಲ್ಕೊಬಿಟ್ಟೆ. ಸಖತ್ ನಿದ್ದೆ ಹೋಗ್ಬಿಟ್ಟಿತ್ತು, ಆಗ್ತಾ ಇರಲಿಲ್ಲ ನನಗೆ. ಇವಾಗ ಎದ್ದು ಸ್ನಾನ ಮಾಡಿ ಇವಾಗ ಎಂಡಿಂಗ್ ಸ್ಪೀಚ್ ಕೊಡ್ತಾಯಿದ್ದೀನಿ. ಸೊ ಗಾಯ್ಸ್, ನೋಡಿದ್ರಲ್ಲ ಹೆಂಗಿತ್ತು ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬಟ್ ವ್ಯೂ ಪ್ಲೇಸ್ಗೆ ಹೋಗಿದ್ವಲ್ಲ, ಅದು ಮಸ್ತಾಗಿತ್ತು ನಿಜ. ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ. ಆ ಗೂಗಲ್ ಮ್ಯಾಪಲ್ಲಿ ಯಾವುದೋ ರೋಡ್ಗೆ ಹೋಗ್ಬೇಕು ಹೋಗಿ ಯಾವುದೋ ರೋಡಿಗೆ ತಿರುಗಿಸ್ಬಿಟ್ಟು ಅದು ನೋಡಿದ್ರೆ ಊಟಿಗೆ ಹೋಗಿ ಊಟಿಯಿಂದ ಕರ್ಕೊಂಡು ಬಂದೈತೆ. ಅಲ್ಲೋಗಿ ಎಕ್ಸ್ಟ್ರಾ 400 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಅಲ್ಲಿಂದ ಹೋಗಿರೋದು. ಮತ್ತು ಅಲ್ಲಿ ವ್ಯೂ ಪ್ಲೇಸ್ ಇತ್ತಲ್ಲ, ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ನನ್ನ ಗಾಡಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ 500 ಕಿಲೋಮೀಟ್ರಿಗೂ ಹೆಚ್ಚು ಗಾಡಿ ಓಡಿರೋದು. ನೆನೆ ಎಲ್ಲೂ ಒಂಚೂರು ಪ್ರಾಬ್ಲಮ್ ಮಾಡಿಕೊಟ್ಟಿಲ್ಲ ನನ್ನ ಗಾಡಿ. ಅದಕ್ಕೆ ನಾನು ಎಕ್ಸ್ಟ್ರಾ ಹೇಳಬೇಕು. ಪ್ರಜ್ವಲ್ಗೂ ಅವನು ಅಷ್ಟೇ, ಎಲ್ಲೂ ಡ್ರೈವಿಂಗಲ್ಲಿ ಎಲ್ಲೂ ನರ್ವಸ್ ಆಗಿಲ್ಲ, ಚೆನ್ನಾಗಿ ಓಡಿಸ್ತಾ. ಅದಕ್ಕೂ ನಾನು ಆ್ಯಕ್ಸೆಪ್ಟ್ ಹೇಳಬೇಕು. ಇಷ್ಟೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಯಾರಿಗೆ ಇಷ್ಟ ಆಗೈತೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್.